ಪೂಜ್ಯರಾದ ಎಲ್ಲ ಶ್ರೀಗಳವರ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲರಲ್ಲಿ ವಂದನೆಗಳು. ಜೀವನ ಮೀಮಾಂಸೆ. ಋಷಿಗಳು ಈ ಬದುಕನ್ನು ಸುಸಂಧಿ ಅಂತ ವರ್ಣಿಸಿದರು. ಇದೊಂದು ಅಪರೂಪದ ಅವಕಾಶ. ದೇಹ ಮನಸ್ಸುಗಳೊಂದಿಗೆ ಜಗತ್ತನ್ನು ಅನುಭವಿಸುವ ಸುವರ್ಣಾವಕಾಶ. ಅದರ ಅರಿವಿತ್ತು ಇದು ಸುಸಂಧಿಯಾಗ್ತದೆ. ಅರಿವ ಇರದೇ ಇದ್ರೆ ದುಸ್ಸಂಧಿ ಆಗ್ತದೆ. ಋಷಿ ಅದನ್ನು ಸುಸಂಧಿ ಮಾಡಿದ. ಅದರ ಅರ್ಥ ಅನುಭವಿಸಿದ. ಬದುಕ ಇರುವುದು ಅನುಭವಿಸುವುದಕ್ಕೆ. ಅದನ್ನಾತ ಅರಿತುಕೊಂಡಿದ್ದ, ಅನುಭವಿಸಿದ. ಏನನ್ನ ಅನುಭವಿಸಿದ? ಏನು ಇದೆ ಅನುಭವಿಸಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಅನುಭವಿಸಿದ. ಸೂರ್ಯೋದಯವನ್ನು ಅನುಭವಿಸಿದ, ಸೂರ್ಯಾಸ್ತವನ್ನು ಅನುಭವಿಸಿದ. ಎತ್ತರವಾದ ಬೆಟ್ಟಗಳನ್ನು ಅನುಭವಿಸಿದ, ಆಳವಾದ ಕೊಳ್ಳಕ್ಕಿಳಿದು ಅದನ್ನು ಅನುಭವಿಸಿದ. ಅನುಭವಿಸಬೇಕು ಅನ್ನೋ ಮನುಷ್ಯಾಗ ಬೆಟ್ಟ ಏನೋ ಕೊಳ್ಳ ಏನೋ, ಬರಿದಾದ ಆಕಾಶ ಆದರೂ ಸರಿ, ತುಂಬಿದ ಆಗಸವಾದರೂ ಸರಿ. ಹಾಗೆ ಅದನ್ನ ಋಷಿ ಬಳಸಿಕೊಂಡ. ರವೀಂದ್ರನಾಥ ಟ್ಯಾಗೋರ್ ಕೂಡ ಒಬ್ಬ ಋಷಿ. ಬಹಳ ದೊಡ್ಡ ಅನುಭವಿಗಳು. ಮಹಾಕವಿ ರವೀಂದ್ರ. ಅವರೊಂದು ಸುಂದರ ಮಾತನ್ನ ಆಡ್ತಾರೆ ಬದುಕನ್ನ ಕುರಿತು. ಎ ಬಟರ್ಫ್ಲೈ lives not by years and ages, but by hours and days. Still it makes its life honeyed. Man lives by years and decades. Still he made his life bitter and sour. ಏನು ಆ ಮಾತು ನೋಡಬೇಕು. ರವೀಂದ್ರರ ಮಾತುಗಳಲ್ಲಿ ಏನು ಆ ಮಾಧುರ್ಯ. ಅಷ್ಟೇ ಅದರಲ್ಲಿ ಅರ್ಥದ ಸೌರಭ. ಒಂದು ಬಟರ್ಫ್ಲೈ, ಪಾತರಗಿತ್ತಿ, ಪತಂಗ. ಹಾಗೆ ಹೂಗಳನ್ನು ಸ್ಪರ್ಶ ಮಾಡ್ತಾ ಇರುವಂಥ ಸುಂದರವಾದ ಪಕ್ಕದ ಪತಂಗ ಎಷ್ಟು ದಿವಸ ಬಾಳ್ತದೆ, ಎಷ್ಟು ದಿವಸ ಬದುಕ್ತದೆ? ವರುಷ ಅಲ್ಲ, ಶತಮಾನ ಅಲ್ಲ, ತಾಸು. It lives by hours and days, not by years and ages.
Still, it makes its life honeyed. ಆದ್ರೆ ಏನಾಯ್ತು? ತಾಸ ಬದುಕಬಹುದು, ಕೆಲವು ತಾಸ ಬದುಕಿರಬಹುದು. ಆದರೆ ಪತಂಗ ಅಂತೀರಿ, ಏನಂತೀರಿ? ಪತಂಗ, ಪಾತರಗಿತ್ತಿ, ಪತಂಗ, ಬಟರ್ಫ್ಲೈ ಏನು ಅದ್ಭುತ ಮಾಡ್ತದೆ! ತನ್ನ ಬದುಕನ್ನ ಮಧುರಗೊಳಿಸಿ ಬಿಡ್ತದೆ, ಸವಿಗೊಳಿಸ್ತದೆ, ಜೇನಾಗಿಸ್ತದೆ ಜೀವನವನ್ನು. ಬಹಳೊತ್ತು ಬದುಕುವುದಿಲ್ಲ, ಆದರೆ ಬದುಕನ್ನ ಜೇನವಾಗಿಸ್ತದೆ. ಯಾಕೆ? ಇರೋ ಕಾಲಾವಧಿಯೊಳಗೆ ಪ್ರತಿ ಕ್ಷಣ ಮುಟ್ಟೋದು ಹೂವನ್ನ, ಕುಡಿಯೋದು ಮಕರಂದವನ್ನ. ನೋಡ್ಬೇಕು ಬದುಕ. ಮನುಷ್ಯನೂ ಬದುಕ್ಯಾನ. ರವೀಂದ್ರರು ಹೇಳ್ತಾರೆ, ಮನುಷ್ಯನೂ ಬದುಕ್ಯಾನ. ಮ್ಯಾನ್ ಲಿವ್ಸ್ ನಾಟ್ ಬೈ ಅವರ್ಸ್ ಅಂಡ್ ಡೇಸ್ but by years and ages. Still he makes his life bitter and sour. ವರುಷ ಬದುಕ್ತಾನ ಮನುಷ್ಯ, ಶತಮಾನಗಳನ್ನು ಒಮ್ಮೊಮ್ಮೆ ತುಳಿತಾನ ಮನುಷ್ಯ. ಆದರೆ ಬದುಕ ಬಹಳ ಸಲ ಕಹಿ ಆಗ್ತದೆ, ಹುಳಿ ಆಗ್ತದೆ. ಬದುಕ ಕಹಿ ಆಗ್ತದೆ, ಹುಳಿ ಆಗ್ತದೆ. ಸಾವಿನ ಕೊನೆಯ ಕ್ಷಣದೊಳಗೆ ಕಹಿ ಅನುಭವ ಆಗ್ತದೆ, ಇಲ್ಲವೇ ಹುಳಿ ಅನುಭವ ಆಗ್ತದೆ. 4 ಕ್ಷಣ ಬದುಕಿದಂಥ ಪತಂಗ ಜೇನಾಗಿಸ್ತು ಜೀವನವನ್ನ. 100 ವರ್ಷ ಬದುಕಿದ ಮನುಷ್ಯ ಬದುಕನ್ನ ಕಹಿ ಮಾಡಿದ. ಮಾಡುವ ಮನುಷ್ಯನಿಗೆ ಬದುಕುವ ರೀತಿ ಗೊತ್ತಿತ್ತು ಅಂದ್ರೆ ಜೀವನ ಜೇನಾಗ್ತದೆ. ಬದುಕುವ ಹದ ಗೊತ್ತಿರದೆ ಇದ್ರೆ ಜೀವನ ಕಹಿ ಆಗ್ತದೆ. ನಮ್ಮ ಕೈಯೊಳಗೊಂದು ಅವಕಾಶ ಇದು, ಅವಕಾಶ. ಅದಕ್ಕೆ ಋಷಿ ಹೇಳದ, ಇದು ಅವಕಾಶ, ತಾನಾಗಿಯೇ ದೊರೆತ ಅವಕಾಶ ಇದು. ತುಂಬಿ ಬದುಕನ್ನ ಕೊಡೋದಿಲ್ಲ ನಿಸರ್ಗ, ಬದುಕನ್ನ ಕೊಡ್ತದೆ, ಖಾಲೆ ಇಡ್ತದೆ, ನಾವು ತುಂಬಿಕೋಬೇಕಾಗ್ತದೆ. ಪತಂಗಕ್ಕೂ ಬದುಕು ಕೊಟ್ಟ, ಬದುಕು ಖಾಲೆ. ನಮಗೂ ಬದುಕನ್ನ ಕೊಟ್ಟ, ಬದುಕು ಖಾಲೆ. ಯಾವ ಕ್ಷಣ ಪತಂಗ ಜಗತ್ತಿನಲ್ಲಿ ಕಣ್ಣು ತೆರಿತೋ ಅದರ ಕಣ್ಣಿಗೆ ಹೂ ಬಿತ್ತು, ಅದರ ಮುಖಕ್ಕೆ ಮಕರಂದ ಬಿತ್ತು, ಹೂವಿನ ಹುಡಿ ಬಿತ್ತು ಮೈ. ನಾವು ಕಣ್ಣು ತೆರೆದೇವೆ, ನಮಗೂ ಅಷ್ಟೇ ಸುಂದರವಾದ ಜಗತ್ತು ಕಣ್ಣಿಗೆ ಬಿತ್ತು. ಆದರೆ ಹೂವಿನ ವಾತಾವರಣ ಬಿಟ್ಟು ಪತಂಗ ದೂರ ಹೋಗಲಿಲ್ಲ. ನಾವು ಅದೇ ವಾತಾವರಣದೊಳಗಿದ್ದು ಬದುಕನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದೇವೆ. ಬದುಕಿನ ಮಹತ್ವ, ಬದುಕಿನ ಅಮೂಲ್ಯತೆ ಇದನ್ನ ಒಂದು ಬಾಜು ಇಟ್ಟು ಬೇಕಾದ ವಸ್ತುಗಳಿಗೆ ಬೆಲೆ ಕೊಟ್ಟೇವಿ. ಬಹಳಷ್ಟು ವಸ್ತುಗಳಿಗೆ ಬೆಲೆ ಕೊಟ್ಟೇವಿ. ವಸ್ತುಗಳ ಬೆಲೆಯನ್ನ ಹೆಚ್ಚಿಸ್ತೇವಿ, ಬದುಕಿನ ಬೆಲೆಯನ್ನ ಕಡಿಮೆ ಮಾಡಿದೇವಿ. ಮನುಷ್ಯ ತಪ್ಪಿದಲ್ಲೇ. ಪತಂಗಕ್ಕ ಬದುಕಿನ ಬೆಲೆ ಗೊತ್ತಿತ್ತು, ನಮಗ ವಸ್ತುಗಳ ಬೆಲೆ ಗೊತ್ತದ, ಬದುಕಿನ ಬೆಲೆ ಗೊತ್ತಿಲ್ಲ. ಅಷ್ಟ ವ್ಯತ್ಯಾಸ ಎಷ್ಟಪ್ಪ ನಮಗ ಜಗತ್ತಿಗೆ ಅಂದ್ರೆ ಇಷ್ಟ. ನಮಗ ಬದುಕಿನ ಬೆಲೆ ಬಹಳ ಕಡಿಮೆ, ವಸ್ತುಗಳ ಬೆಲೆ ಬಹಳ ಹೆಚ್ಚು. ನಿಸರ್ಗದ ಮಧ್ಯ ಅದರ ಕೂಡ ಬೆರೆತು ಬಾಳುವಂಥ ಪ್ರಾಣಿಗಳಿಗೆ ಬದುಕ ಬಹಳ ಮೌಲ್ಯ. ಇಂಥ ಬದುಕನ್ನ ಮನುಷ್ಯ ಶ್ರೀಮಂತಗೊಳಿಸಬೇಕಾಗಿತ್ತು, ಬದುಕನ್ನ ಅವಕಾಶ ಅಂತ ಭಾವಿಸಬೇಕದ. ಏನು ರವೀಂದ್ರನಾಥ ಠಾಗೋರ್ ನೋಡಬೇಕು, ಎಂಥ ಮಹಾನುಭಾವ. ಸುಮ್ಮನೆ ಒಂದೊಂದು ಕ್ಷಣಗಳನ್ನ ಎಷ್ಟು ರಸವತ್ತಾಗಿ ಮಾಡಿಬಿಡುವ ತಾಕತ್ತ ಆತನ ಕಣ್ಣಿಗೆ. ಹಾದಿಯೊಳಗೆ ಹೋಗುವಂಥ ಒಂದಿಷ್ಟು ಹೂಗಳು
ರವೀಂದ್ರನಾಥ ಠಾಗೋರನ್ನು ಹುಚ್ಚಿಡಿಸ್ತು. ವರ್ಡ್ಸ್ವರ್ತನಂತ ವ್ಯಕ್ತಿ ಸುಮ್ಮನೆ ಹಾದ್ಯಾಗ ತೂಗುವಂತ ತಲೆದೂಗುವಂತ ಡೆಫೋಡಿಲ್ಸುಗಳು ಹುಚ್ಚಾಗಿ ಬಿಟ್ಟಿದ್ದ ವರ್ಡ್ಸ್. ಜಗತ್ ಇಂದಿಗೂ ಓದ್ತಾದ ಆ ಡೆಫೋಡಿಲ್ಸ್ದ ವರ್ಣನ ಎಷ್ಟು ಅನುಭವಿಸಿರಬೇಡದ. ನಾವು ದಿನಾಲು ಹಾಕಿಕೊಳ್ತೇವೆ ಹೂಗಳನ್ನ, ದಿನವೂ ಅದರ ಮಧ್ಯದಲ್ಲೇ ಬದುಕ್ತೇವೆ. ಆದ್ರೆ ಒಂದು ಹೂ ಕಣ್ಣು ಸೇರ್ಲಿಲ್ಲ, ಮನಸ್ಸು ಸೇರ್ಲಿಲ್ಲದ. ಆಶ್ಚರ್ಯದ. ನಮಗೆ ಸಂಪತ್ತ ಹೊರಗೆ ಬಂತು, ಅವುಗಳಿಗೆ ಸಂಪತ್ತ ಒಳಗಿಳಿತು. ಒಳಗಿಳಿದದ್ದರಿಂದ ಶ್ರೀಮಂತಿಕೆ ಹೃದಯಕ್ಕೆ ಬಂತು, ನಮಗೆ ಬಡತನ ಹೃದಯಕ್ಕೆ ಬಂತು. ಹೊರಗೆಲ್ಲ ಶ್ರೀಮಂತ, ಒಳಗೆಲ್ಲ ಬಡುವ ಮನುಷ್ಯ ಆಯಿತ. ಯಾಕೆ ಹೀಗಾಯಿತು? ಶ್ರೀಮಂತಿಕೆ ಯಾಕೆ ಆಗ್ತಾ ಇಲ್ಲ? ಹೃದಯಕ್ಕೆ ಯಾಕೆ ಬರ್ತಾ ಇಲ್ಲ? ನಿನ್ನೆ ಒಂದು ಕಾರಣ ನೋಡಿ ಮತ್ತೆ ನೆನಪು ಮಾಡಿ ಮುಂದಿನ ಕಾರಣಕ್ಕೆ ಹೋಗೋದು. ಯಾಕೆ ಈ ಹೃದಯದ ಬಡತನ ಯಾಕೆ ಬಂತು? ನಾವು ಹುಟ್ಟಿದಾಗ ಶ್ರೀಮಂತರು, ಆದರೆ ಮಧ್ಯದಲ್ಲಿ ಬಡವರಾದೇವಿ ಯಾಕೆ? ಹಾರ್ದಿಕವಾಗಿ ಬಡವರಾದೇವಲ್ಲ ಯಾಕೆ? ಅದಕ್ಕೆ ಒಂದು ಸಣ್ಣ ಕಾರಣ ನೀನೇ ನೋಡಿದೇವಿ. ಏನೋ ಇನ್ನಷ್ಟು ಇದ ಒಂದೇ ಶಬ್ದ, ಇನ್ನಷ್ಟು ಅಂತು ಮನಸ್ಸು, ಬಡುವಾತು ಮನಸ್ಸು. ಎಷ್ಟು ಸಣ್ಣ ಶಬ್ದ, ಅರ್ಥ ಎಷ್ಟು. ಇನ್ನಷ್ಟು, ಇಷ್ಟು, ಇನ್ನಷ್ಟು. ಇದು ಮನಸ್ಸಿನ ಸ್ವಭಾವ. ಇದು ಯಾವುದನ್ನೇ ಮನುಷ್ಯನ ಕೈಗೆ ಕೊಡ್ರಿ ಇನ್ನಷ್ಟು ಅನಿಸೀತೆ ವಿನಃ ಇಷ್ಟು ಸಾಕು ಅಂತ ಅನಿಸೋದಿಲ್ಲದ. ಇದೇನು ಪ್ರವೃತ್ತಿ ಅದ, ಇದು ಮನಸ್ಸಿನ ಕಲ್ಮಶ. ಇದು ಬಡತನ, ಬಡತನಕ್ಕೆ ಕಾರಣ ಇದು. ಮನಸ್ಸಿನೊಳಗಿದೊಂದು ಹೊತ್ತು, ಆ ಬಳಿಕ ಇನ್ನೊಂದು ಸ್ವಲ್ಪ ಹೊತ್ತು ಮತ್ತೊಂದು ಕಲ್ಮಶ ಬಿತ್ತು ಒಳಗ. ಅದು ನಾನೊಂದಿಷ್ಟು ವಿಶೇಷ, ಇದು ಕಲ್ಮಶ. ಎರಡನೇದ್ದು. ಮೊದಲನೇದ್ದು ಇನ್ನಷ್ಟು ಅನಿಸ್ತೋ, ಮೊದಲನೇ ಕಲ್ಮಶ. ಎರಡನೇದ್ದು ನಾನು ಸ್ವಲ್ಪ ವಿಶೇಷ, ಇವರಿಗಿಂತ ನಾನು ಸ್ವಲ್ಪ ವಿಶೇಷ. ಈ ಭಾವ ಶುರುವ. ಮನುಷ್ಯಗ ಹೊರಗಿನ ವಸ್ತುಗಳು ಸಮೀಪ ಬಂದ ಹಾಗ ಮನಸ್ಸು ಇದನ್ನ ಜೋಪಾಸಿಸ್ತದೆ, ಈ ಭಾವನೆಯನ್ನ ಜೋಪಾಸಿಸ್ತದೆ. ಏನೋ ಒಂದು ವಿಶೇಷ, ನಾನು ಇವರಂಗಲ್ಲ, ಜಗತ್ತಿನಂಗ ನನ್ನಂಗೆ ಯಾರಿಲ್ಲ ಅಂತ ಒಂದು ಭಾವ ನಿರ್ಮಾಣ ಆಗ್ತದೆ. ಸೂಕ್ಷ್ಮ ಭಾವ. ಅದು ಮನುಷ್ಯನನ್ನ ಬಡವ ಮಾಡಿಬಿಡ್ತದೆ, ದರಿದ್ರನನ್ನಾಗಿಸ್ತದೆ. ನೋಡಬೇಕಾ ಭಾವ. ಫಿಲಿಪ್ ಅಂತ ಆಗಿ ಹೋದ್ರು. ರಾಜ, ಮೆಸಡೋನಿಯಾ ರಾಜ್ಯದ ರಾಜ, ಬಹಳ ಶೂರ. ಅಲೆಕ್ಸಾಂಡರ್ನ ತಂದೆ. ಆತ ಅಥೆನ್ಸ್ ಮೇಲೆ ದಾಳಿ ಮಾಡ್ತಾನೆ, ಗೆಲ್ತಾನೆ. ಸುತ್ತಮುತ್ತಲಿನ ಕೆಲ ರಾಜ್ಯಗಳನ್ನೆಲ್ಲ ಸೋಲಿಸ್ತಾನೆ. ಆ ಬಳಿಕ ಮನೆಗೆ ಬರ್ತಾನೆ, ಅರಮನೆಗೆ ಬರ್ತಾನೆ. ಆತನ ಮಲಗೋ ಕೋಣೆ, ಆ ಕೋಣೆಯ ಮೇಲೆ ಒಂದು ಬೋರ್ಡ್ ಹಾಕಿಸ್ತಾನೆ. ನೋಡಬೇಕು, ಬಹಳ ಆಶ್ಚರ್ಯ. ಒಂದು ಬೋರ್ಡ್ ಹಾಕಿಸ್ತಾನೆ. ಆ ಬೋರ್ಡ್ ಮೇಲೆ ಬರೆದಿರ್ತಾರೆ, ಯು ಆರ್, ರಿಮೆಂಬರ್ ಯು ಆರ್ ಮ್ಯಾನ್, ರಿಮೆಂಬರ್ ಯು ಆರ್ ಮ್ಯಾನ್. ಇದನ್ನು ಬರೆದು ಬೋರ್ಡ್ ಹಚ್ಚಿರು. ಫಿಲಿಪ್ ಪ್ರತಿ ಸಲ ಸಾಯಂಕಾಲ ಒಳಗೆ ಹೋಗುವಾಗ, ಆ ಮಲಗೋ ಕೋಣೆಗೆ ಹೋಗುವಾಗ ಅದನ್ನು ಓದ್ತಾನೆ. ಯು ಆರ್, ರಿಮೆಂಬರ್ ಯು ಆರ್ ಮ್ಯಾನ್, ಯು ಆರ್ ಓನ್ಲಿ ಎ ಮ್ಯಾನ್, ಯು ಆರ್ ಜಸ್ಟ್ ಎ ಮ್ಯಾನ್. ಹಾಗೆ ಬರೆದು ಹಾಕ್ಸಿರ್ತಾನೆ. ಅಲೆಕ್ಸಾಂಡರ್ಗೆ ಬಹಳ ಕುತೂಹಲ. ತಂದೆ ಕೇಳ್ತಾನ, ಇದನ್ಯಾಕೆ ಬರೆದು ಹಾಕಿರಿ ಇಲ್ಲಿ ಅಂತ. ಅದೇ ನಾನು ಫಿಲಿಪ್ ಇರಬೇಕೆ ವಿನಃ ಇನ್ನೇನೂ ಆಗಬಾರದು ಅಂತ ಬರೆದು ಹಾಕಿದ್ದೇನೆ ಇಲ್ಲಿ. ಭಾವನೆ. ನಾನು ಫಿಲಿಪ್, ಸಾಮಾನ್ಯ ಫಿಲಿಪ್. ಗೆದ್ದೆ ಅಥೆನ್ಸ್ ಪಟ್ಟಣವನ್ನು, ಸುತ್ತಲಿನ ರಾಜ್ಯಗಳನ್ನು ಗೆದ್ದೆ.
ಆ ಭಾವನೆ ಫಿಲಿಪ್ಪನನ್ನ ನಷ್ಟಗೊಳಿಸಬಾರದು ಅಂತ ಈ ವಾಕ್ಯ ಹಾಕಿದ್ದೇನೆ. ಹೋಗುವಾಗ, ಒಳಗೆ ಹೋಗುವಾಗ ನೆನೆಸಿಕೊಂಡು ಹೋಗ್ತೇನೆ. ಅದು ನನಗೆ ಹೇಳ್ತದೆ, ಮನುಷ್ಯನೇ, ಫಿಲಿಪ್ಪನೇ, ನೀನು ಬರೀ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ. ನೆನಪಿಡು, ರಿಮೆಂಬರ್, ನೆನಪಿಡು, ನೀನೊಬ್ಬ ಮನುಷ್ಯ, ರಾಜನಲ್ಲ. ರಾಜ್ಯಗಳನ್ನ ಸೋಲಿಸುವಂಥ ಶ್ರೇಷ್ಠ ವೀರ, ಅನುಪಮ ವ್ಯಕ್ತಿ ಅಲ್ಲ. ಯು ಆರ್ ಜಸ್ಟ್ ಎ ಮ್ಯಾನ್, ನೀನೊಬ್ಬ ಸಾಮಾನ್ಯ ಮನುಷ್ಯ, ನೆನಪಿಡು ಅಂತ ಬರೆದು ಹಾಕಿರ್ತಾನೆ. ಅಲೆಕ್ಸಾಂಡರ್ಗೆ ಹೇಳ್ತಾನೆ. ಅದೇ ಈ ಫಿಲಿಪ್ಪನ್ನ ಕಾಪಾಡೋದು, ಅದೇ ಫಿಲಿಪ್ಪನ್ನ ಕಾಪಾಡೋದು. ಮನುಷ್ಯನಿಗೆ ಇವೆಲ್ಲ ಆದಾಗ, ಒಂದೇನೋ ವಿಶೇಷ ಕೆಲಸ ಕೈಯಿಂದ ಆದಾಗ, ವಿಶೇಷ ಒಂದು ಶಕ್ತಿ ಮೈಗಿಡದಾಗ, ವಿಶೇಷವಾದ ವಸ್ತು ಒಡವೆಗಳು ಸುತ್ತಮುತ್ತ ಸುರಿದಾಗ ಮನುಷ್ಯ ತಾನು ಬಹಳ ಬೇರೆ ಅಂತ ಭಾವಿಸ್ತಾನೆ. ಬಹಳ ಎತ್ತರದ ಕನಸುಗಳನ್ನ ಕಾಣ್ತಾನೆ ಮನುಷ್ಯ. ಆದ್ರೆ ತನ್ನ ಇತಿಮಿತಿಗಳನ್ನ ಆತ ಮರಿಬಾರದು. ಫಿಲಿಪ್ ಹೇಳ್ತಾನೆ, ರಿಮೆಂಬರ್, ಯು ಆರ್ ಜಸ್ಟ್ ಎ ಮ್ಯಾನ್. ನಾವು ಏನು ಮಾಡಿದರೆ ಏನಪ್ಪ ಈ ಜಗತ್ತಿನಲ್ಲಿ, ಏನೆಲ್ಲ ಮಾಡ್ತೇವಿ ಅಂತ ಇಟ್ಕೊಳ್ಳಿ, ಎಲ್ಲದಕ್ಕೂ ಒಂದಿಷ್ಟು ಮಿತಿ ಅದು. ನಾನು ಎಷ್ಟು ತಿಳ್ಕೋಬಲ್ಲೆ, ನಾನು ಏನು ಸಾಧನ ಮಾಡಬಲ್ಲೆ, ಅದಕ್ಕೆಲ್ಲಕ್ಕೂ ಮಿತಿ ಅದ ಒಂದಿಷ್ಟ. ಈ ಜಗತ್ತಿನಲ್ಲಿ there is nothing which is perfect in this world. ಯಾವುದಪ್ಪ ಪರ್ಫೆಕ್ಟ್, ಪರಿಪೂರ್ಣ ಅಂತ ಎಲ್ಲಿದೆ? ಸೌಂದರ್ಯ ಇದು ಪರಿಪೂರ್ಣ ಅಲ್ಲ, ಶಕ್ತಿ ಇದು ಪರಿಪೂರ್ಣ ಅಲ್ಲ, ಬುದ್ಧಿ ಇದು ಪರಿಪೂರ್ಣ ಅಲ್ಲ. ಸುಮ್ಮನೆ ಒಬ್ರು ಕೂಡ ಒಬ್ರು ಹೋಲಿಸಿದಾಗ ನಾನೊಂದಿಷ್ಟು ಕಡಿಮೆ, ನೀವೊಂದಿಷ್ಟು ಹೆಚ್ಚ. ನಿಜವಾಗಿಯೂ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ. ಕೆಲವು ಕಡೆ ಹೆಚ್ಚು, ಕೆಲವುದರ ಕಡಿಮೆ ಅಷ್ಟೇ. ಸುಮ್ಮನೆ ಜಗತ್ತನ್ನ ಹೀಗೆ ಹರುಕೊಂಡು ಮನುಷ್ಯ ತನ್ನನ್ನು ಇಟ್ಟು ನೋಡಬೇಕೇ ವಿನಃ ಜಗತ್ತನ್ನು ಮರೆತು ತನ್ನನ್ನು ಇಟ್ಟ ಅಂದ್ರೆ ಒಂದು ವಿಶೇಷ ಅನ್ಸಕ್ ಶುರುವಾಗ್ತದೆ. ಆ ಭಾವನೆ ಹೃದಯದ ಸಂಪತ್ತನ್ನ ಕೆಡಿಸ್ತದೆ, ಶ್ರೀಮಂತಿಕೆಯನ್ನ ಕೆಡಿಸ್ತದೆ, ನಾನು ಅಂತ ಶುರುವಾಗ್ತದೆ, ಅಭಿಮಾನ ಶುರುವಾಗ್ತದೆ. ರಿಲೇಟಿವಿಟಿ ಸಿದ್ಧಾಂತ ಬಂತು ಐನ್ಸ್ಟೀನ್, ಬಹಳ ಸುಂದರವಾದ ಸಿದ್ಧಾಂತ. ಆತ ಹೇಳ್ದ, ಯಾವುದೂ ಅಸಾಪೇಕ್ಷಿಕ ಅಲ್ಲ. ಸಮಯವಾಗಲಿ, ದೇಶವಾಗಲಿ, ವಸ್ತುವಾಗಲಿ, ಯಾವುದೇ ಆಗಲಿ, ಎಲ್ಲವೂ ಸಾಪೇಕ್ಷಿಕ, ಎಲ್ಲವೂ ಸಾಪೇಕ್ಷಿಕ. ಹಾಗ ಮನುಷ್ಯ ದೊಡ್ಡವನಾಗಲಿ, ಸಣ್ಣವನಾಗಲಿ ಸಾಪೇಕ್ಷಿಕ, ಬುದ್ಧಿವಂತನಾಗಲಿ ಅಥವಾ ಕಡಿಮೆ ಬುದ್ಧಿ ಇರಲಿ ಸಾಪೇಕ್ಷಿಕ. ನಿರಪೇಕ್ಷ ಬುದ್ಧಿವಂತ, ನಿರಪೇಕ್ಷ ಸೌಂದರ್ಯ, ನಿರಪೇಕ್ಷ ಶಕ್ತಿ ಕೇವಲ ಕಲ್ಪನೆಗಳು ಅಂತ ಹೇಳಿದ. ಒಂದೇನೋ ಕಥೆ ಹೇಳುವುದಿಲ್ಲ, ಆತನೇ ಹೇಳಿದ ಒಂದು ಸುಂದರ ಕಥೆ. ಬೆಟ್ಟ, ಗುಡ್ಡ, ಎತ್ತರವಾದ ಗುಡ್ಡ, ಕೆಳಗ ಒಂದು ಒಕ್ಕಲತನದ ಕುಟೀರ, ಅದರ ಕುಟೀರದ ಎದುರಿಗೆ ಒಂದು ಎಮ್ಮೆ, ಬಹಳ ದೊಡ್ಡದಾದ ಎಮ್ಮೆ ಮೇಯ್ತ ನಿಂತದೆ. ಆ ಎಮ್ಮೆಯ ಮಾಲೀಕ, ಕುಟೀರದ ಮಾಲೀಕ, ಆತ ಆ ಗುಡ್ಡದ ತುದಿಗೆ ಏರ್ಯಾನ. ಮ್ಯಾಲ ತುದಿಗೇರಿ ಅಲ್ಲಿ ನಿಂತು ಸುಮ್ಮನೆ ನಿಸರ್ಗವನ್ನ ನೋಡ್ತಾ ನೋಡ್ತಾ ಅಕಸ್ಮಾತ್ ಆತನ ಕಣ್ಣು ತನ್ನ ಕುಟೀರದ ಕಡೆ ಹೋತು. ಅಲ್ಲೇ ಎಮ್ಮೆ ನಿಂತ, ಮ್ಯಾಗ ನಿಂತಂದ, ಏನು ನಮ್ಮ ಎಮ್ಮೆ ಎಷ್ಟು ಸಣ್ಣದಲ್ಲ ಅಂದ, ನಮ್ಮ ಎಮ್ಮೆ ಎಷ್ಟು ಚಿಕ್ಕದಲ್ಲ ಅಂದ. ಯಾಕೆ? ಗುಡ್ಡದ ಮೇಲೆ ನಿಂತಾಗ ಕೆಳಗಿರುವ ಎಮ್ಮೆ ಚಿಕ್ಕದಾಗಿ ಕಾಣಿಸ್ತದೆ, ಮ್ಯಾಲ ನಿಂತು ನಮ್ಮ ಎಮ್ಮೆ ಎಷ್ಟು ಚಿಕ್ಕದ ಅಂದ. ಅದೇ ಕ್ಷಣಕ್ಕೆ ಎಮ್ಮೆ ನೋಡ್ತು ಮ್ಯಾಲ, ನಮ್ಮ ಮಾಲೀಕ ಎಷ್ಟು ಸಣ್ಣವದಲ್ಲ ಅಂತ. ಎಮ್ಮೆಯ ದೃಷ್ಟಿಯಿಂದ ಮಾಲೀಕ ಸಣ್ಣವ, ಮಾಲೀಕನ ದೃಷ್ಟಿಯಿಂದ ರಿಲೇಟಿವಲಿ whatever they say is true, but not in the absolute sense. ಎಮ್ಮೆ ದೃಷ್ಟಿಯಿಂದ ಸರಿ, ಮಾಲೀಕನ ದೃಷ್ಟಿಯಿಂದ ಸರಿ, ಅವರವರ ದೃಷ್ಟಿಗೆ ಸರಿನೇ ವಿನಃ
ಅದು ಖರೇನೆ ಆತ ದೊಡ್ಡವಲ್ಲ, ಖರೇನೆ ಈ ಎಮ್ಮೆ ದೊಡ್ಡದು ಅಲ್ಲ. ಎಷ್ಟು ಮಜಾ ಇಲ್ಲ. ಎಮ್ಮಿಗೆ ಅನಿಸ್ತದ ನಾ ಎಷ್ಟು ದೊಡ್ಡವ, ನಮ್ಮ ಮಾಲೀಕ ಇಷ್ಟ ಅದಾನ ಅಂತ ಅನಿಸ್ತದೆ. ಮಾಲೀಕನಿಗೆ ಅನಿಸ್ತದೆ ನಾ ಎಷ್ಟು ದೊಡ್ಡವ, ನಮ್ಮ ಎಮ್ಮೆ ಇಷ್ಟೇ ಅದ ಅಂತ ಅನಿಸ್ತದ. ಎಷ್ಟು ಮಜಾ ಅದ. ರಿಲೇಟಿವಿಟಿ ಸಿದ್ಧಾಂತ ಇದು. ಜೀವನಕ್ಕೆ ಹೊಂದಿಸಿದ್ರೆ ರಿಲೇಟಿವಿಟಿ ಎಷ್ಟು ಮಸ್ತ್ ಅದ. ಹಾಗ ನಮ್ದು ಒಬ್ರು ಯಾರೇ ಬಂದ್ರು ನಮ್ಗಿಂತ ಕೆಳಗೆ ನಾವು ಜಾಂಡ್ರು ಅಂತ ಅನ್ಸಕ್ ಶುರುವಾಗ್ತದೆ. ಜಾಂಡ್ರು ಅಂತ ಅನಿಸ್ತದೆ. ನಮ್ಗಿಂತ ಸ್ವಲ್ಪ ವಿಶೇಷಣೆ ಬಂದ್ರು ಅಂದ್ರೆ ಒಂಥರ ಅನಿಸ್ತದ ಮನಸ್ಸಿಗೆ. ಅಷ್ಟೇ. ಅವನ ದೃಷ್ಟಿ ಹಿಡ್ಕೊಂಡೇವಿ, ನಾವು ಸಣ್ಣವರಾಗ್ತೇವಿ. ಇವನ ಕಡೆ ನೋಡ್ದೇವಿ, ದೊಡ್ಡವರಾಗ್ತೇವಿ. ದೇರ್ ಫಾರ್ ವಿ ಆರ್ ನೀದರ್ ಗ್ರೇಟ್. ನನ್ನ ಕಡೆ ನಾ ನೋಡಿ ಬಿಟ್ರೆ ದೊಡ್ಡವನು ಅಲ್ಲ, ಸಣ್ಣವನು ಅಲ್ಲ. ಅವಾಗ ಹೃದಯ ಶ್ರೀಮಂತವಾಗಿರ್ತದೆ. ದೇಶದಾಗ ನಡೆಯೋದೇನಪ್ಪಾ ಅಂದ್ರೆ ದೊಡ್ಡದು ದೊಡ್ಡದು, ಸಣ್ಣದು ದೊಡ್ಡದು, ಇದರಿಂದ ಶುರುವಾಗಿದೆ ಇದೆಲ್ಲ. ಮನೆಯೊಳಗೂ ಸಹಿತ ಎಷ್ಟು ಹೋರಾಟ ಇರ್ತದೆ. ಅಡಿಗೆ ಮನೆಯವರಿಗೆ, ಹೊರಗಿನವರಿಗೆ ಎಷ್ಟು ಹೋರಾಟ ನಡೆದಿರ್ತದೆ ಯಾವಾಗ. ಯಾಕೆ? ನಮ್ಮ ಅಧಿಪತ್ಯ ಸಾಗಬೇಕು ಅಂತ ಇಬ್ರೂ ಬಡದಾಡ್ತಾ ಇರುವಾಗ, ಯಾಕೆ ಬಡದಾಡ್ತೇವಿ ಅಂದ್ರೆ ನಮ್ಮ ಅಧಿಪತ್ಯ ಇರಬೇಕು ಅಂತ. ಯಾರ ಅಧಿಪತ್ಯ ಇದ್ರೇನಾತು? ಅಡಿಗೆ ಮಾಡುವಾಗ ಅವ್ರ ಅಧಿಪತ್ಯ, ಉಣ್ಣುವಾಗ ಇವ್ರ ಅಧಿಪತ್ಯ. ಯಾವ್ದು ಈಗ ಹೇಳಕ್ ಹತ್ತಾಗ ನಂದು ಅಧಿಪತ್ಯ, ನೀವು ಹೇಳುವಾಗ ನಿಮ್ಮ ಅಧಿಪತ್ಯ. ಇದು ನಂದು ಅಲ್ಲ, ಇದು ನಿಮ್ಮದು ಅಲ್ಲ, ಇದು ಅದ. ಯಾರು ಬಂದು ಕೂಡ್ತಾರ ಅವ್ರ ಅಧಿಪತ್ಯ ಕೂಡೋತಕ ಅಷ್ಟ ಖಾಯಂ ಅಲ್ಲದ. ಯಾರ ಅಧಿಪತ್ಯ ಖಾಯಂ ಅಲ್ಲದ. ಎಲ್ಲದ? ಸ್ವಲ್ಪ ಆಲೋಚನಾ ಮಾಡಿದ್ರೆ ಎಲ್ಲಿದಪ್ಪ ನನಗೇನು ತಿಳಿದದ, ನನಗೆಷ್ಟು ತಿಳಿದದ, ನಾನು ಶ್ರೇಷ್ಠ ಅಂತ ಹೇಗೆ? ಜಾತಿ, ಮತ, ಪಂಥ, ಯಾವುದೋ ಒಂದು ಭಾವನೆ, ಅದರಿಂದ ನಾನು ಶ್ರೇಷ್ಠ. ನನ್ನ ಕಿಶದೊಳಗೆ ಒಂದು 10 ಲಕ್ಷ ರೂಪಾಯಿ ಇದ್ರೆ ನಾನು ಶ್ರೇಷ್ಠ ಅನ್ಸಕ್ ಶುರುವಾಗ್ತದೆ. ಅವು ಹೇಳ್ತವ, ಹಣ ಹೇಳ್ತದೆ, ನಾಟ್ ಯು, ವಿ. ನೀನಲ್ಲೋ, ನಾವು, ನಿನ್ನ ಮಾಡಿದವರು ನಾವು ಇರದೇ ಇದ್ರೆ ನೀನು ಸಣ್ಣವ, ಅವು ಅಂತಾವ. ಅವತರ ಮಾತು ಗೊತ್ತಿತ್ತು ಅಂದ್ರೆ ಮನುಷ್ಯ ಹೇಳಕ ಹೋಗೋದಿಲ್ಲದ. ನಾನು ಮಿಲಿಯೋನಿಯರ್ ಅಂತ ಯಾವಾಗ ಹೇಳ್ತೇವಿ? ಅದರ ಮಾತು ಕೇಳಿಸ್ಲಾರ್ದಾಗ ಹೇಳ್ತೇವೆ ವಿನ, ಕೇಳಿಸ್ತು ಅಂದ್ರೆ ಹೇಳೋ ಪ್ರಶ್ನೆನೆ ಬರುದಿಲ್ಲದ. ಯಾರು ಸುಮ್ಮನೆ ಒಂದಿಷ್ಟು ಸಮಾಜದೊಳಗ 4 ಜನ ಒಪ್ತಾರಂತ ನಾವೆಲ್ಲ ಸ್ವಲ್ಪ ದೊಡ್ಡವರು ಸಣ್ಣವರು. ಒಂದು ನೌಕಾ ಹೊರಟಿತ್ತು, ಸಣ್ಣದು. ದೊಡ್ಡ ಸಾಗರ, ಸಣ್ಣ ನೌಕೆ, ಎಲ್ಲ ಹೀಗ ಜಗತ್ನಾಗ. ದೊಡ್ಡ ಸಾಗರ, ಪ್ಯಾಸಿಫಿಕ್ ಓಷನ್, ಸಣ್ಣದೊಂದು ನೌಕೆ. ಸಾಗರ ದೊಡ್ಡದಾದ ಬಳಿಕ ನೌಕೆ ಸಣ್ಣದ ಆಗ್ತದೆ. ಎಷ್ಟ ದೊಡ್ಡದಾಗಿರೋದ್ಲಕ್ಕ ನೌಕೆ, ಸಾಗರನೇ ದೊಡ್ಡದಾದ ಬಳಿಕ ನೌಕೆ ಬಹಳ ಸಣ್ಣದಾಗ್ತದೆ. ನೌಕೆಯೊಳಗ 4 ಜನ ಕೂತಾರ. 4 ಜನ ಕೂತಾರ. ಒಬ್ಬ ಭಾರಿ ದೊಡ್ಡ ಸಿರಿವಂತ, ಒಬ್ಬ ಭಾರಿ ದೊಡ್ಡ ವಿದ್ಯಾವಂತ, 3ನೇದವ ಭಾರಿ ಸಶಕ್ತ, ಇನ್ನೊಬ್ಬ ಭಾರಿ ಸುಂದರ. 4 ಜನ ಕೂತಾರ. ಕೂತು ಹೋಗ್ತಾ ಇದ್ರು. ಏನು ಪ್ರತಿಯೊಬ್ಬಗ ಅನಿಸ್ತತ್ತು, ಸುಂದರ ಇದ್ದವಾಗ ಅನಿಸ್ತತ್ತು, ಈ ಮೂವರನ್ನು ನೋಡಿ ಏನಿಲ್ಲ ಅನಿಸ್ತತ್ತು. ಸಶಕ್ತನಿಗೆ ಅನಿಸ್ತತ್ತು, ಏನಿಲ್ಲ ಈ ಮೂವರು ಹೀಗೆ ಚೆಲ್ಲಿ ಬಿಡಬಲ್ಲೆ ಸಾಗರದಾಗ ಅನಿಸ್ತು. ಬುದ್ಧಿವಂತ ಅಂತಿದ್ದ, ಏನಿಲ್ಲ ತಲೆ ಇಲ್ಲ ಇವರಿಗೆ ಅಂತಿದ್ದ. ಅಷ್ಟು ನೋಡ್ಬೇಕು ಮನುಷ್ಯನಾಗ ಅನ್ನೋಂಗಿಲ್ಲ. ಹೊರಗೆ ಮನುಷ್ಯನಾಗ ಅಂತಿರ್ತೇವೆ, ಅದು ವಿಶೇಷ. ಏನಿಲ್ಲ ಈ ಜನರಿಗೆ ಏನಿಲ್ಲ. ಬೇಕಾದ್ರೆ ನಿಮಗೂ ಹಾಗೆ ಅನಿಸ್ತಿರ್ತದೆ. ಫಸ್ಟ್ ಕ್ಲಾಸ್ ಬಂದು ಹುಡುಗನಿಗೆ ಉಳಿದವ್ರನ್ನೆಲ್ಲ ಕಂಡ್ರೆ ಒಂಥರ ಆಗ್ತಿರ್ತದೆ. ಕಾಫಿನೇ ಮಾಡೋಲ್ಲೇಕ, ಆದ್ರೂ ಸಹಿತ ಅವನಿಗೊಂದು ಏನೋ ಅನಿಸ್ತಾ ಇರ್ತದ. ಎಷ್ಟು ವಿಚಿತ್ರ ಭಾವ ಒಳಗದ ಹಾಗೆ ಅನಿಸ್ತಿರ್ತದೆ. ಹಾಗೆ 4 ಜನ ಹೀಗೆ ವಿಚಾರ ಮಾಡ್ತಾ ಇದ್ರು. ಮನುಷ್ಯನಾಗ ಒಂಥರ, ಹೊರಗೊಂಥರ. ಇದಕ್ಕ ಅನ್ನೋದಿಲ್ಲ. ಒಳಗೆ ಬೇರೆ, ಹೊರಗೆ ಬೇರೆ. ಮಾತೊಂದು,
ಬಹಳ ಮಸ್ತ್. ಹಾಗ ನಾಲ್ವರು ಇದರಲ್ಲಿ ಕೂತ್ಕೊಂಡು ಸಾಗಿದ್ರು. 4 ಜನ ಸಾಗಿದ್ರು. ಇವರಿವರ ಮನಸ್ಸಿನ ಭಾಷೆನೇ ಬ್ಯಾರೆ. ಪ್ರತಿಯೊಬ್ಬಗ ಬಹಳ ಅದ್ಭುತ ಅನಿಸ್ತು. ಶ್ರೀಮಂತಗ ಅನಿಸ್ತಿತ್ತು, ಏನಿಲ್ಲ, 4 ದುಡ್ಡು ಒಗದು ಬಿಟ್ರ ನಾ ಹೇಳ್ದಂಗೆ ಕೇಳ್ತಾರ ಈ 3 ಮಂದಿ ಅಂತ ಒಳಗ ಅನಿಸ್ತಿತ್ತು ಅವನಿಗೆ. ಈಗ ಇವೇನು ಮನುಷ್ಯನಾಗ ಅನಿಸ್ತತ್ತೋ ಸಾಗರಕ್ಕೆ ಗೊತ್ತಾತು. ಸಾಗರಕ್ಕೆ ಗೊತ್ತಾತು. ಅದಕ್ಕೆ ಭಾಷೆ ಬರುವುದಿಲ್ಲ, ಆದ್ರೆ ಭಾವದ ಭಾಷೆ ಅದಕ್ಕೆ ಬಹಳ ಗೊತ್ತು. ಸಾಗರ ಸ್ವಲ್ಪ ಹೊಯ್ದಾಡ್ತು. ಸಾಗರ ಸ್ವಲ್ಪ ಹೊಯ್ದಾಡಿದ್ರೆ ಇದು ಸಣ್ಣದು ಎಷ್ಟು ಹೊಯ್ದಾಡಿರ್ಬೇಡ. ನೌಕೆ ಹೊಯ್ದಾಡ್ ಏನಿನ್ನ ಡಬ್ಬು ಬೀಳ್ತದನ್ನುವಷ್ಟು ಹೊಯ್ದಾಡ್. ಅವಾಗ 4 ಎಲ್ಲಾ ಮರ್ತ. ಬುದ್ಧಿವಂತ ಬುದ್ಧಿ ಮರ್ತ, ಹಣವಂತ ಹಣ ಮರ್ತ, ರೂಪ ಮರ್ತೋತು, ಶಕ್ತಿ ಮರ್ತೋತು. ಯಾಕೆ? ಅದ್ಭುತವಾದ ಸಾಗರ ಸ್ವಲ್ಪ ಅಲಗಾಡಿರ್ತದೆ. ಸ್ವಲ್ಪ ಅಲಗಾಡಿ. 4 ಪ್ರಾರ್ಥನಾ ಮಾಡ್ತಾ ಇದ್ರು. ಎದಕ್ಕೆ? ಸಾಗರಕ್ಕೆ ಪ್ರಾರ್ಥನಾ ಇದ್ರು. ಹೊಯ್ದಾಡಬೇಡ, ಉಳಿಸು ನಮ್ಮನ್ನ ಅಂತಿದ್ರು. ಸಾಗರ ಹೇಳ್ತು, ಹಾಗಾದ್ರೆ ಒಳಗೆ ಮೌನವಾಗಿ ಮೌನ. ನೀವು ಯಾರಾದ್ರೇನ ಒಂದು ಕ್ಷಣ, ಇನ್ನೊಂದು ಸಲ ಸ್ವಲ್ಪ ಹೊಯ್ದಾಡದೆ ತಲೆನೂ ಮುಳುಗುತ್ತು, ಶಕ್ತಿನೂ ಮುಳುಗುತ್ತು, ಹಣನೂ ಮುಳುಗುತ್ತು, ಸೌಂದರ್ಯವೂ ಮುಳುಗುತ್ತು. ಒಂದು ಕ್ಷಣನ ನನ್ನ ದೃಷ್ಟಿಯೊಳಗೆ ನೀವು ಏನೂ ಅಲ್ಲ, ನಿಮ್ಮ ದೃಷ್ಟಿಯೊಳಗೆ ನೀವು ಬಹಳ ನನ್ನ ದೃಷ್ಟಿ ಇಟ್ಟುಕೊಂಡು ಬಿಟ್ರೆ ನೀವು ಸಮಾಧಾನ ಶಾಂತಿ ಎಲ್ಲವೂ ಇರ್ತದೆ. ಆದ್ರೆ ನಿಮ್ಮ ದೃಷ್ಟಿ ಇಟ್ಟುಕೊಂಡ್ರೆ ಅದು ನಿಮ್ಮ ಸಮಾಜದಾಗ ನನ್ನ ಒಡಲಿಗೆ ಬಂದ ಬಳಿಕ ನೀವು ನನ್ನ ತಂತ್ರದೊಳಗೆ, ನನ್ನ ಅಳವಿನೊಳಗೆ ಸಾಗರದತ್ತ ನೋಡಿ ನೌಕೆ ನಡೆಸಬೇಕು. ಇದು ಜೀವನ. ಸಾಗರದತ್ತ ನೋಡಿ ನೌಕೆ ನಡೆಸಬೇಕು. ತನ್ನತ್ತ ನೋಡಿ ನೌಕೆ ನಡೆಸೋದಲ್ಲ, ಸಾಗರದತ್ತ ನೋಡಿ ನೌಕೆ ನಡೆಸ್ತಾ ಇರಬೇಕು. ಅವಾಗ ಭಾವ ತಲೆಗೆ ಇರೋದಲ್ಲ. ಹಾಗ ಜಗತ್ತನ್ನ ನೋಡಿ ಮನುಷ್ಯ ಬಾಳ್ತಿರಬೇಕು. ಸುಮ್ಮನೆ ಒಂದಿಷ್ಟು ದೀಪ ಹಚ್ಚಿದ ಒಬ್ಬ ಮನುಷ್ಯ ಏನು ಸಂತೋಷ ಪಟ್ಟ, ನಾ ದೀಪ ಹಚ್ಚಿದೆ, ಐ ಲೈಟೆಡ್ ದ ಲ್ಯಾಂಪ್ ಅಂದ. ಲ್ಯಾಂಪ್ ಹೇಳ್ತು, ಆ ದೀಪ ಹೇಳ್ತು, ಮನುಷ್ಯನೇ ಸ್ವಲ್ಪ ಹೊರಗೆ ಹೋಗು. ನಮ್ಮ ಗೆಳೆಯ ಸೂರ್ಯ ಈಗ ಸದ್ಯ ಬರ್ತಾನ, ನೋಡೊಂದಿಷ್ಟು ಹೊರಗೆ ಹೋಗಿ. ಜಗತ್ತನ್ನೇ ಬೆಳಗ್ತಾನ, ನೀನು ಹಚ್ಚಿದ್ದಕ್ಕೆ ಎಷ್ಟು ಹೇಳ್ಕೋತೀಯೋ ಒಂದಿಷ್ಟು. ಸ್ವಲ್ಪ ಹಚ್ಚಿದ್ದಕ್ಕೆ ಎಷ್ಟು ಹೇಳ್ಕೊಳ್ಳೋದು ನಾವು ಮಾಡೋದಿಲ್ಲ. ಒಂದು ಸಣ್ಣದೊಂದು ಗುಡಿ ಇಷ್ಟ ಕೇಳ್ಬೇಕು, ನೋಡ್ಬೇಕು, ಎಷ್ಟು ಒಂದಿಷ್ಟ ಒಂದು 4 ಫೂಟ್ ಹೀಗ, 4 ಫೂಟ್ ಹಾಗ, 4 ಫೂಟ್ ಹೀಗ ಮ್ಯಾಲ ಒಂದಿಷ್ಟು ಮಾಡಿ ಒಳಗೊಂದು ದೇವರ ಇಟ್ಟು ಬರ್ಸಿರ್ತೇವೆ. ದಿಸ್ ಟೆಂಪಲ್ ಬರ್ಸಿರುದಿಲ್ಲ, ಈಸ್ ಬಿಲ್ಟ್ ಬೈ, ಏನದು ಭಗವಂತನಿಗೆ ಒಂದು ಗುಡಿ ಕಟ್ಟದೆ ಅಂತೂ ಬರ್ಸಿರ್ತಾನ ಮ್ಯಾಲ. ಜಗತ್ತನ್ನೇ ಕಟ್ಟಿದ ಮನುಷ್ಯ ದೇವರು ಮೌನ ಆಗ್ಯದಾನ. ಏನು ಆಶ್ಚರ್ಯ. ನೋಡಬೇಕು ಮನುಷ್ಯ ತಾನೇನು ಮಾಡ್ತಾ ಇದ್ದಾನೆ. ಅದನ್ನ ಜಗತ್ತಿನ ಕೂಡ ಹೊಂದಿಸಿ ಹೋಲಿಸಿ ನೋಡಬೇಕಾಗ್ತದೆ.